ನಮಸ್ಕಾರ. ಇವತ್ತು ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ ಏನೇನು ಆಗಿದೆ ಮಾರ್ಕೆಟ್ ಅಲ್ಲಿ ಇವತ್ತಾಗಿರೋದ್ರ ಬಗ್ಗೆ ಸ್ವಲ್ಪ ಇನ್ ಡೆಪ್ತ್ ಡಿಸ್ಕಷನ್ ಮಾಡೋಣ. ಓಕೆ, ಫಸ್ಟ್ ನಾವು ನಿಫ್ಟಿ 50 ಇಂದ ಸ್ಟಾರ್ಟ್ ಮಾಡುವ. ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಯಾವತ್ತೋ ಒಂದ್ಸಲ ನಾನು ನಿಮ್ಗೆ ಒಂದು ಹಿಂಟ್ ಕೊಟ್ಟಿದ್ದೆ. ಹಿಂಟ್ ಇನ್ ಸೆನ್ಸ್ ಏನು, ಡೌಟ್ ಪಟ್ಟಿದ್ದೆ. ನಾನು ನನ್ನ ಕೌಂಟಿಂಗ್ ಬಗ್ಗೆ ನಾನೇ ಡೌಟ್ ಪಟ್ಟಿದ್ದೆ. ಅದು ಎಲ್ಲಿ ಅಂತಂದ್ರೆ ಈ ಟ್ರೆಂಡ್ ಲೈನ್ ಬಗ್ಗೆ ನಾನು ಡ್ರಾ ಮಾಡಿ ಹೇಳಿದ್ದೆ. ಇದು ಯಾಕೋ ವೇವ್ 3 ಅಂತ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಅದು ಬೇಸ್ ಟ್ರೆಂಡ್ ಲೈನ್ ಜೊತೆಗೆ ಹೋಗ್ತಾ ಇದೆ. ಅದಕ್ಕಾಗಿ ಇದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡಬೇಕೋ ಬೇಡವೋ ಅಂತ ಒಂದ್ಸಲ ಹೇಳಿದ್ದೆ. ಇದು ಒಂದು ನಮಗೆ ಲಿಮಿಟಿಂಗ್ ಫ್ಯಾಕ್ಟರ್ ಇದೆ, ಇದು ಒಂದು ಡ್ರಾಬ್ಯಾಕ್ ಇದೆ ಅಂತ ನಾನು ನಿಮಗೆ ಹೇಳಿದ್ದೆ. ಓಕೆ, ನೋಡಿ ಅದ್ರದ್ದು ಇಫೆಕ್ಟ್ ನಮ್ಗೆ ಇವತ್ತೇ ತೋರಿಸುತ್ತದು. ಓಕೆ, ಈಗ ನಾವು ಕಂಪ್ಲೀಟ್ ಕೌಂಟಿಂಗ್ ಅನ್ನ ಇವತ್ತಿಗೆ ಚೇಂಜ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳ್ತೇನೆ ಕೇಳಿ. ನಾವು ಇದನ್ನ ಒಂದು ವೇಳೆ ಇವೆಲ್ಲಾನು ನಾವು ಲೀಡಿಂಗ್ ಡೈಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು 61.1 ಗೆ ರಿಟ್ರೇಸ್ ಆಗಬಾರ್ದಿತ್ತು, ಈಗ ಆಗ್ಬಿಟ್ಟಿದೆ ಅದು. ಓಕೆ, ಸೊ ಇದನ್ನ ನಾವು ಈಗ ಬೇರೆ ರೀತಿಯಲ್ಲಿ ಕೌಂಟಿಂಗ್ ಮಾಡ್ಬೇಕಾಗತ್ತೆ ಈಗ. ಓಕೆ, ಓಕೆ, ಸೊ ಇದು ವೇವ್ 3 ಅಂತ ಸೋಫಾರ್ ನಾವು ಕನ್ಸಿಡರ್ ಮಾಡಿದೀವಿ. ಇನ್ನು ಒಂದ್ ಸ್ವಲ್ಪ ದಿವಸ ಇದನ್ನ ನಾವು ವೇವ್ 3 ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಮೂವ್ ಆಗೋಮ. ಓಕೆ, ಸೊ ಇದು ಎರಡರಲ್ಲಿ ವೇವ್ 1, 2, 3, 4 ಅಂತ ಮಾಡಿ ನಾವು ಇದ್ರದ್ದು ಮತ್ತೆ ಸಬ್ ಡಿವಿಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಥಿಂಕ್ ಮಾಡಿದೀವಿ. ಬಟ್ ಈಗ ಆಕ್ಚುಲಿ ಏನಾಗಿದೆ ಅಂತಂದ್ರೆ ವೇವ್ 5 ನಮಗೆ ಇಲ್ಲಿಗೆ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಈಗ. ಓಕೆ, ನಾನಿರೋದು ಈಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಯಾಕೆ ಅಂತಂದ್ರೆ ಸ್ವಲ್ಪ ತುಂಬಾ ಇನ್ ಡೆಪ್ತ್ ಹೋಗೋದ್ರಿಂದ ಕನ್ಫ್ಯೂಷನ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಡೇ ಟೈಮ್ ಫ್ರೇಮ್ ಮತ್ತು 75 ಟೈಮ್ ಫ್ರೇಮ್ ಅಲ್ಲಿ ಅಷ್ಟೇ ಕೌಂಟಿಂಗ್ ಮಾಡೋಣ ಒಂದ್ ಸ್ವಲ್ಪ ದಿವಸ. ನೋಡಿ, ಈಗ ಇದು ನಮಗೆ ವೇವ್ 2 81% ಇದೆಯಾ? ಓಕೆ, ಕನ್ಸಿಡರ್. ವೇವ್ 3 1, 2 127% ಇದೆ, ಲೀಡಿಂಗ್ ಡಯಾಗ್ನಲ್ ಇದೆ. ಓಕೆ, ಕನ್ಸಿಡರ್ ಮಾಡುವ. ಲೀಡಿಂಗ್ ಡಯಾಗ್ನಲ್ ಇದ್ರೆ ಎಷ್ಟು ಪರ್ಸೆಂಟ್ ವರೆಗೂ ರಿಟ್ರೇಸ್ ಆಗುತ್ತೆ? 50% ಇಂದ 60% ವರೆಗೂ ರಿಟ್ರೇಸ್ ಆಗುತ್ತೆ. 50% ರಿಟ್ರೇಸ್ ಆಗಿದೆ. ಓಕೆ, ಲೀಡಿಂಗ್ ಡಯಾಗ್ನಲ್ ಇದ್ರೆ ವೇವ್ 5 ನಮ್ದು ಮಿನಿಮಮ್ 127% ಇರಬೇಕು. ಓಕೆ, ಸೊ 127% ಗಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಇದೆ. ರೇರೆಸ್ಟ್ ಕೇಸು, ಇದಕ್ಕಿಂತ ಹೆಚ್ಚಿಗೆ ಆಗಬೇಕು, ಬಟ್ ಅಷ್ಟಕ್ಕೆ ಇದೆ. ಓಕೆ, ಕನ್ಸಿಡರ್ ಮಾಡುವ. ಇದನ್ನ ವೇವ್ 5 ಅಂತ ಕನ್ಸಿಡರ್ ಮಾಡುವ. ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದು ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆ ಹೋಗುತ್ತೆ. ಇದನ್ನ 1, 2, 3 ವರೆಗೂ ಮೇಲ್ಗಡೆ ಹೋಗಿ ಮತ್ತೆ 4, 5 ಆಗಿ ಮೇಲ್ಗಡೆ ಹೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ. ಯಾಕೆ ಅಂತಂದ್ರೆ ಲೀಡಿಂಗ್ ಡಯಾಗ್ನಲ್ ಅಲ್ಲಿ 161% ಆದ್ರೆ ನಮ್ಗೆ ವೇವ್ 5 ಫಾರ್ಮ್ ಆಗ್ಬೇಕಾಗತ್ತೆ. ಬಟ್ ಇಲ್ಲಿ 127% ಆಗಿದೆ, ಅದನ್ನ ನಾವೀಗ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನಾನೀಗ ಏನ್ ಮಾಡ್ತೀನಿ, ವೇವ್ 5 ನ ಇಲ್ಲಿಗೆ ಕನ್ಸಿಡರ್ ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೋಡಿ ವೇವ್ ಬಿ ನಮಗೆ 111% ರಿಟ್ರೇಸ್ ಆಗ್ತಾ ಇದೆ. ನಾವು ಇಲ್ಲಿ ಏನ್ ತಪ್ಪು ಮಾಡಿದೀವಿ ಅಂತಂದ್ರೆ ಇದು ಇನ್ನೂ ಸ್ವಲ್ಪ ಮೇಲ್ಗಡೆ, ಇಲ್ಲಿ ಸ್ವಲ್ಪ ಬಂದು ಮೇಲ್ಗಡೆ ಹೋಗುತ್ತೆ ಅಂತ ನಾವು ಇಲ್ಲಿ ವೇಟ್ ಮಾಡ್ತಾ ಇದೀವಿ. ಇದನ್ನು ನಾವು 1, 2, 3, 4, 5 ಅಂತ ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿಂದ 61% ಆಯ್ತಲ್ವಾ, ಇಲ್ಲಿ ಲೂಸಿ ಫಾರ್ಮ್ ಆಯ್ತಲ್ವಾ. ಸೊ ಇಲ್ಲಿಂದ ಸಡನ್ ಆಗಿ 127% ಹೋಗಿ ನಮ್ಗೆ ಈ ವೇವ್ ಇಲ್ಲಿ ಮುಗಿತದೆ, 161% ಮುಗಿತದೆ ಅಂತ ನಾವು ಕ್ಯಾಲ್ಕುಲೇಷನ್ ಅಲ್ಲಿ ಇದ್ವಿ. ಬಟ್ ನೋಡಿ, ಇವತ್ತು ಒಂದೇ ಒಂದು ಕ್ಯಾಂಡಲ್ ಇಡೀ ಮಾರ್ಕೆಟ್ ಕೌಂಟಿಂಗ್ ಚೇಂಜ್ ಮಾಡ್ಬಿಡ್ತು. ಓಕೆ, ಈಗ ನಾವು ಹೇಗೆ ಪ್ರೊಸೀಡ್ ಆಗಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ. ಈಗ ನೋಡಿ, ನೈನ್ ಬಾರ್ಸ್, 16 ಬಾರ್ಸ್. ಓಕೆ, ಸೊ ಈಗ ಇದು ಮಾರ್ಕೆಟ್ ನಮಗೆ 9 + 15 ಹೇಳಿದ್ರು
ಎಲ್ಲ ಕಂಪ್ಲೀಟ್ ಆಗಿ ತಗೋ ಇದನ್ನ. $25 ಕ್ಯಾಂಡಲ್ಸ್ ಇದೆ ಎರಡು ಸೇರಿ. ಓಕೆ, ಸೊ 25 ಅಂದ್ರೆ ಇದ್ರ 50 1/4 ಅಂದ್ರೆ ಎಷ್ಟಾಗುತ್ತೆ? 10 ಪ್ಲಸ್ 11 6 ಆಗುತ್ತೆ. 24. ಓಕೆ, 7 ಕ್ಯಾಂಡಲ್ಸ್ ಕನ್ಸಿಡರ್ ಮಾಡಿ. ಸೊ 7th ಕ್ಯಾಂಡಲ್ ವರೆಗೂ ಅಂತೆ ಮಾರ್ಕೆಟ್ ಡೌನ್ ಸೈಡ್ ಏನೇ. ಟೈಮ್ ಅನಾಲಿಸಿಸ್ ಪ್ರಕಾರ ಹೋದ್ರೆ ಇಲ್ಲಿವರೆಗೂ ಒಂದು, ಆಮೇಲೆ 14 7 12 ಬರೋ 13 ಇರಲಿ. ಓಕೆ, ನೆಕ್ಸ್ಟ್ ಇದು, ಆಮೇಲೆ ಲಾಸ್ಟ್ 25. ಸೊ ನಮಗೆ ಫಸ್ಟ್ 14 ಜನವರಿವರೆಗೆ, ಸಾರಿ 14th ಜನವರಿವರೆಗೆ ಮಾರ್ಕೆಟ್ ಡೌನ್ ಸೈಡು. ಸೆಕೆಂಡು 22 ವರೆಗೂ ಡೌನ್ ಸೈಡ್ ಇರಬಹುದು. ಇಲ್ಲಿದ್ದಾಗ ರಿವರ್ಸಲ್ ಆಗಲಿಲ್ಲ ಅಂತಂದ್ರೆ 10th ಫೆಬ್ರವರಿವರೆಗೂ ಅಂತೂ ಮಾರ್ಕೆಟ್ ಡೌನ್ ಸೈಡ್. ಈಗ ಇದು ಒಂದು ಟೈಮ್ ಅನಾಲಿಸಿಸ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು. ಓಕೆ, ಆಮೇಲೆ ಇದು ನಿಮಗೆ ಫ್ಲಾಟ್ ಕರೆಕ್ಷನ್ ಇದೆ. ಓಕೆ, ಫ್ಲಾಟ್ ಕರೆಕ್ಷನ್ 1% ರೀಟ್ರೇಸ್ ಆಗಿದೆ. $61 ನೋಡಿ, ಈ ಗ್ಯಾಪ್ ಏನ್ ಫಿಲ್ ಅಪ್ ಆಗಲ್ಲ ಅಂತ ಹೇಳ್ತೇವಲ್ವಾ, ಈ ಗ್ಯಾಪ್ ಈಗ ಫಿಲ್ ಅಪ್ ಆಗತ್ತೆ. ಓಕೆ, ಸೊ ಅದನ್ನ ತೆಗೆದು ಬಿಡುವ ಈಗ. ಸೊ ನಮಗೆ ಸೊ ಇದು ಒಂದು ಕ್ಯಾಲ್ಕುಲೇಷನ್ ಈಗ. ಓಕೆ, ಮತ್ತೊಂದು ಏನಂತಂದ್ರೆ ನೀವು ಇದನ್ನ 1 2 3 ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಓಕೆ, ಇದು ಜಸ್ಟ್ ಈಗ ಪ್ರೆಸೆಂಟ್ಲಿ ಆಗಿರೋದು ನಾನು ನಿಮಗೆ ಹೇಳಿದೆ ಈಗ. ಓಕೆ, ಬಟ್ ಇದನ್ನ ನೀವು 3 ಅಂತ ಕನ್ಸಿಡರ್ ಮಾಡ್ಬೇಕಲ್ವ. ಈಗ ಇದು 3 ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇದು ನಿಮ್ಗೆ ವೇವ್ 3 ರಿಕ್ವೈರ್ಮೆಂಟ್ ಫಿಲ್ ಅಪ್ ಮಾಡ್ತಾ ಇದೆಯಾ? ನೋಡಿ, ಈವನ್ 61.8% ಸಹ ಅದು ಹೋಗಿಲ್ಲ. ಓಕೆ, ಸೊ 61.8% ಹೋಗಿಲ್ಲ ಅಂತಂದ್ರೆ ನೀವು ಅದನ್ನ ವೇವ್ 3 ಕನ್ಸಿಡರ್ ಮಾಡ್ತೀರಾ? ಕನ್ಸಿಡರೇ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಿದ್ರೆ ಏನಿರಬಹುದು ಇದೀಗ? ನನಗೆ ಈ ತರ ಅನಿಸ್ತಾ ಇದೆ. ಓಕೆ, ಈಗೇನ್ ನಿಮ್ಗೆ ಹೇಳಿದೆ ಅಲ್ವಾ, ಇದು ಒಂದು ಆಪ್ಷನ್ ಅಂತ ಇಟ್ಕೋದೆ ಈಗ. ಓಕೆ, ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಸೈಡ್ ಹಾಕ್ತೀನಿ. ಈಗ ಇದನ್ನ ನಾನು 1 2 3 ಅಂತಾನೆ 3 ಮೂವ್ಸ್ ಅಂತಾನೆ ಕನ್ಸಿಡರ್ ಮಾಡಿ ಈಗ. ಓಕೆ, ಬೇರೆ ಏನು ಕನ್ಸಿಡರ್ ಮಾಡಿ, ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ ಈಗ. ಇದನ್ನು ಡಿಲೀಟ್ ಮಾಡ್ತೀನಿ, ಇದು ABC ಡಿಲೀಟ್ ಮಾಡ್ತೀನಿ, ಇವು ಎಲ್ಲ ಡಿಲೀಟ್ ಮಾಡ್ತೀನಿ ಈಗ. ಓಕೆ, ಸೊ ನಮ್ಗೆ ಇದು ವೇವ್ 3ಗೆ ಟಾಪ್ ರೀಚ್ ಆಗ್ತಾ ಇಲ್ಲ. ಸೊ ನಾವು ಇದನ್ನ ಈಗ ವೇವ್ 3 ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನೋಡಿ, ಮೊದಲೇ ಹೇಳಿರೋ ಪ್ರಕಾರ ಬೇಸ್ ಟ್ರೆಂಡ್ ಅಂಡ್ ಕೆಳಗಡೆ ಟ್ರೇಡ್ ಮಾಡ್ತಾ ಇದೆ. ಸೊ ಇದು ವೇವ್ 3 ಆಗಲಿಕ್ಕೆ ಚಾನ್ಸಸ್ ಕಡಿಮೆ. ಓಕೆ, ಸೊ ಜಸ್ಟ್ ABC ಅಂತ ಕೌಂಟ್ ಮಾಡಿ ನೀವೀಗ. ಇದನ್ನ ಎಷ್ಟು ರಿಟರ್ನ್ಸ್ ಆಗಿದೆ? 127% ಅಬೌವ್ ರೀಚ್ ಆಗಿದೆ. ಓಕೆ, ಒಂದು ವೇವ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇದು ನಿಮಗೆ 1 ವೇವ್ 2 ವೇವ್ 3 ವೇವ್. ಓಕೆ, ಇಷ್ಟೇ ಕನ್ಸಿಡರ್ ಮಾಡಿ ಈಗ. ಓಕೆ, ಆಮೇಲೆ ಇದು 0 1 2
3 4 5 6 7. 6 7 ಅಂತ ಕನ್ಸಿಡರ್ ಮಾಡಿದನ, 6 ಮತ್ತೆ ಇದು 7 ಅಂತ ಕನ್ಸಿಡರ್ ಮಾಡಿ. ಸೊ 7 ಅಂತಂದ್ರೆ ಇದು ಪಾರ್ಟ್ ಆಫ್ ಕರೆಕ್ಷನ್. ಸೊ ನಾವು 3 ಅಂತ ಕನ್ಸಿಡರ್ ಮಾಡಬಹುದು ಇದನ್ನ. ಓಕೆ, ಇದು 3 ಆಯ್ತು. ಈಗ ಆಮೇಲೆ ಎಷ್ಟು ಪರ್ಸೆಂಟ್ ವರೆಗೂ ರಿಟ್ರೇಸ್ ಆಗಿದೆ? ನೋಡಿ, 100% ಇಂದ ರಿಟ್ರೇಸ್ ಆಗ್ತಾ ಇದೆ ಡೌನ್ ಸೈಡ್. ಹಾಗಿದ್ದಾಗ ನಾವು ಇದನ್ನ, ಇದು 0, ಇದು ಎ, ಇದು ಬಿ ಅಂತ ಕನ್ಸಿಡರ್ ಮಾಡಿ ಸಿ ಡೌನ್ ಸೈಡ್ ಬರುತ್ತೆ. ಓಕೆ, ಇಲ್ಲೆಲ್ಲೋ ನಮ್ದು ವೇವ್ 4 ಮುಗಿಯುತ್ತೆ. ಆಮೇಲೆ ಇದು ನಮ್ಗೆ ವೇವ್ 3 ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ಫ್ಲಾಟ್ ಕರೆಕ್ಷನ್ ಇರೋದ್ರಿಂದ ಇದು ಜಸ್ಟ್ ಮೂವ್ ಅಂತ ಕನ್ಸಿಡರ್ ಮಾಡಿ. 100% ರೀಚ್ ಆಗಿದೆ. ಫ್ಲಾಟು 3 ಇದು ಎ ಮುಗಿದಿದೆ, 3 ಇದು ಬಿ ಮುಗಿದಿದೆ. ಇದು ಸಿ ಗೆ ಡೌನ್ ಸೈಡ್ ಬರುತ್ತೆ. ಇಲ್ಲೆಲ್ಲೋ ನಮಗೆ ವೇವ್ 4 ಮುಗಿಯುತ್ತೆ. ಓಕೆ, ನನಗೆ ಇದು ಕರೆಕ್ಟ್ ಆಗಿ ಅನಿಸ್ತಾ ಇದೆ. ಸೊ ಮಾರ್ಕೆಟ್ ಮಾತ್ರ ತುಂಬಾ ಡೇಂಜರ್ ಆಗಿ ಬರುತ್ತೆ ಇನ್ನು. ಓಕೆ, ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ, $129 candles. ನಮಗೆ ಮಾರ್ಕೆಟ್ ಅಪಾರ್ಚುನಿಟಿ ಕೊಟ್ಟು, ಓಕೆ, ಮತ್ತೊಂದು ಸಲ 2 ಸಲ ಡಬಲ್ ಟಾಪ್ ಆಗಿದೆ 184. ಓಕೆ, ಸೊ 129th ಕ್ಯಾಂಡಲ್ ಅಲ್ಲಿ ಓಕೆ, ನಮ್ಗೆ ಎ ಮತ್ತೆ ಬಿ ಮೋರ್ ದೆನ್ ಬಿ ಇದೆ, ಹೆಚ್ಚಿಗಿದೆ. ಸೊ ಈಗ ನಾವು ಇದನ್ನ ಈ ತರ ರೀಡ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಸಿ ಫೇಲ್ಯೂರ್ ಆಗ್ಬೇಕಂದ್ರೂ ಸಹ ಇಲ್ಲಿವರೆಗೂ ಬರುತ್ತೆ. 38.2% ಸಿ ಫೇಲ್ಯೂರ್ ರೇಷಿಯೋ. ಎಷ್ಟು ಪ್ಯಾನಿಕ್! 61% ಬಂದ್ರೆ ಏನ್ ಮಾಡ್ತೀರಾ? 100% ಬಂದ್ರೆ ಸೊ ಈ ತರ ನನಗೆ ಒಂದು ಕೌಂಟಿಂಗ್ ಅನಿಸ್ತಾ ಇದೆ. ಮೊದಲು ಮಾಡಿರೋ ಕೌಂಟಿಂಗು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಆಮೇಲೆ ಇದನ್ನ ಡೈಜೆಸ್ಟ್ ಮಾಡ್ಕೋಕ್ ಆಗ್ತಾ ಇಲ್ಲ. ಇಷ್ಟೊಂದು ಫಾಲ್ ಆಗತ್ತೆ ಅಂತ ಇದನ್ನು ಡೈಜೆಸ್ಟ್ ಮಾಡ್ಕೋಕ್ ಆಗ್ತಾ ಇಲ್ಲ. ಓಕೆ, ಸೊ ನನಗೆ ತಿಳಿದಿರೋದನ್ನ ನಾನು ನಿಮಗೆ ಈಗ ಹೇಳಿದ್ದೀನಿ. ಸೊ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ, ಎಕ್ಸಿಟ್ ಆಗಲಿಕ್ಕೆ ನಮ್ಗೆ ಏನಾದ್ರು ಚಾನ್ಸ್ ಸಿಗತ್ತಾ ಮತ್ತೆ ಔಟ್ ಸೈಡ್? ಒಂದು 2 3 4 ಇಲ್ಲಿ ಏನಾದ್ರೂ ನಮ್ದು ಎಂಡಿಂಗ್ ಲೈನ್ ಅಲ್ಲಿ ಏನಾದ್ರೂ ಇದೆಯಾ? ಒಂದು 2 3 1 2 3 1 2 3 4 5 6 7. ಓಕೆ, 1 2 3 4 5 6 7. ಓಕೆ, 1 2 3 4 5 ಇದೆ ಇಲ್ಲಿ. ಓಕೆ, 1 2 3 4 5 6 ಇಲ್ಲ, 1 2 3 4 5 5 ಇದೆ. ಓಕೆ, ಸೊ ನನಗೆ ಈ ತರ ಅನಿಸಿದೆ. ನನ್ನ ಕೌಂಟಿಂಗ್ ನಾನು ನಿಮ್ಗೆ ಈಗ ಹೇಳಿದ್ದೇನೆ.
ಸೊ ಇದು ಕೌಂಟಿಂಗ್ ಕನ್ವಿನ್ಸ್ ಮಾಡ್ತಾ ಇದೆ, ಆದ್ರೆ ಡೈಜೆಸ್ಟ್ ಮಾಡ್ಕೋದಾಗ್ತಲ್ಲ, ಇಷ್ಟೊಂದು ಫಾಲ್ ಆಗುತ್ತೆ ಏನಪ್ಪಾ ಅಂತ ಒಂದು ಹೆದರಿಕೆ. ಓಕೆ, ಇದಕ್ಕಿಂತ ಮುಂಚೆದ ಕೌಂಟಿಂಗು ರೂಲ್ ಫಾಲೋ ಆಗ್ತಾ ಇಲ್ಲ. ಇದು ನಿಮ್ಗೆ ಇದು ಈಗ ನೀವು ಇದನ್ನ ಇದು 160 100% 161.8% ಸಹ ಬಂದಿಲ್ಲ ಅಂತಂದ್ರೆ ನೀವು ವೇವ್ 3 ಹೇಗೆ ಕನ್ಸಿಡರ್ ಮಾಡ್ತೀರಾ ಹೇಳಿ? ಇದು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಈಗ ನೋಡಿ, ಮಾರ್ಕೆಟು ಈ ಮೊದಲು ಹೇಳಿರೋ ಪ್ರಕಾರ ನಿಮಗೆ ಇಷ್ಟೊಂದು ಫಾಲ್ ಆಗತ್ತಾ? 38% ಅಂತಂದ್ರೆ 24 ಆಗುತ್ತೆ, 61 23,000 ಆಗುತ್ತೆ. ಸೊ ಈ ಟಾಪ್ ಇಂದ 3,000 2,000 ಮಾರ್ಕೆಟ್ ಡೌನ್ ಆಗುತ್ತಾ? ಸ್ವಲ್ಪ ಡೌಟ್ ಬರುತ್ತೆ. ಓಕೆ, ಸೊ ಅದಕ್ಕಾಗಿ ಮತ್ತು ಒಂದು ಆಪ್ಷನ್ಸ್ ಥಿಂಕ್ ಮಾಡೋಣ. ಮೊದಲೇ ಇದೆ ಅಲ್ವಾ, ಅದೇ ಆಪ್ಷನ್ಸ್ ಅಲ್ಲಿ ಮತ್ತೇನ್ ಆಗ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡೋಣ. ಈಗ ನೋಡಿ, ಪಾಸಿಟಿವ್ ಆಗಿರೋಮ್ಮ, ಮಾರ್ಕೆಟ್ ಡೌನ್ ಆಗಲ್ಲಪ್ಪ, ಸ್ವಲ್ಪ ಅಪ್ಸೈಡ್ ಇದೆ ಅಂತ ತಿಳ್ಕೊಮ್ಮ. ಓಕೆ, ಸೊ ಇದು ವೇವ್ 3ನೇ ಹೋಗ್ತದೆ ಅಂತ ಕನ್ಸಿಡರ್ ಮಾಡೋಣ, ಸ್ವಲ್ಪ ಟೈಮ್ ಬೀಂಗ್. ಓಕೆ, ಹಾಗಿದ್ರೆ ಪಾಸಿಬಿಲಿಟೀಸ್ ಏನಾಗಬಹುದು? ಈಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಬಂದಿದ್ದೀನಿ. ಸೊ ನಾ ಇದು ಡಿಸ್ಕಷನ್ ಮಾಡ್ತಾ ಇರೋದು ಎಲ್ಲ ಪಾಸಿಬಿಲಿಟೀಸು. ಓಕೆ, ಹಾಗೆ ಆಗತ್ತೆ ಹೀಗೆ ಆಗತ್ತೆ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ ಈಗ. ಓಕೆ, ಸೊ ಈಗ ಇದನ್ನ ವೇವ್ 5 ಮುಗಿದಿದೆ ಅಂತ ತಿಳ್ಕೊಳ್ಳಿ. ಓಕೆ, ಇದು ಬಿ ಆಗಿದೆ ಅಂತ ತಿಳ್ಕೊಳ್ಳಿ. ಸಿ ಇಲ್ಲಿಗಿದೆ. ಓಕೆ, ಇದು ಬಿ ಅಲ್ವಾ? ಓಕೆ, ಮತ್ತೊಂದು ನೋಡೋಣ. ಇದು ಎ, ಇದು ಬಿ, ಇದು ಸಿ ಬರ್ತದೆ ಅಂತ ತಿಳ್ಕೊಳ್ಳಿ ಈಗ ಟೈಮ್ ಬೀಯಿಂಗ್. ಓಕೆ, ಈಗ 1 2 3 4 5 ಆಗಿರೋದ್ರಿಂದ ನಾನು ಏನ್ ಮಾಡ್ತೀನಿ, ಇದು ತೆಗಿತೀನಿ, ಈಗ ಸೈಡ್ ಇಟ್ಟಿದ್ದೀನಿ ಎಲ್ಲ. ಇದನ್ನ 1 ಮಾಡ್ತೀನಿ. ಓಕೆ, ಈಗ 2 ಬರ್ತದೆ ಅಂತ ತಿಳ್ಕೊಳ್ಳಿ ಈಗ. ಸೊ ಏನಂತಂದ್ರೆ ನಾನು ಹೇಳೋದಿಷ್ಟೇ, ಏನಂತಂದ್ರೆ ಇದು 2 ಇದೆಯಲ್ವಾ, ಇದು 2 3 ಮೂವ್ ಆಗ್ತಾ ಇದೆಯಲ್ವಾ, ಇದು 3 ಎಕ್ಸ್ಟೆನ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು 3 ಮೂವುದು 1 ಆಗಿದೆ, ಇನ್ನು 2 ಫಾರ್ಮ್ ಆಗ್ತದೆ ಅಂತ ಸ್ವಲ್ಪ ಟೈಮ್ ಬಿಂಗ್ ಥಿಂಕ್ ಮಾಡುವ. ಓಕೆ, ಸೊ ಎಕ್ಸ್ಟೆನ್ಷನ್ ಅಲ್ಲಿ ಇರೋ ವೇವ್ ಮ್ಯಾಕ್ಸಿಮಮ್ ನಮಗೆ 38%, 38.2% ಅಷ್ಟೇ ಫಾಲ್ ಆಗಬೇಕು. ಅಂದ್ರೆ ನಿಮಗೆ ಇಲ್ಲಿವರೆಗೂ ಅಷ್ಟೇ 38.2 ಅಂದ್ರೆ 25,657 ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರುತ್ತೆ ಅಂತ ನಾವೀಗ ಗೆಸ್ ಮಾಡುವ. ಓಕೆ, ಹಾಗಿದ್ದಾಗ ಮತ್ತೆ ಪಾಸಿಬಿಲಿಟೀಸ್ ಏನು, ಹೇಗೆ ಮಾರ್ಕೆಟ್ ಅಂತ ಇಲ್ಲಿಗೆ ಬರಲೇಬೇಕು. ಓಕೆ, ಸೊ ಇಲ್ಲಿಗೆ ಬರ್ಬೇಕಾದ್ರೆ ಹೇಗೆ ಬರ್ಬೇಕು ಅದು? ಈಗ ಎ ಅಂತೂ ಆಗಿದೆ ಈಗ, ಸೊ ಬಿನೂ ಆಯ್ತು ಈಗ. ಸೊ ಎ ಇದ್ದು ನಮಗೆ 49 ಕ್ಯಾಂಡಲ್ಸ್, ಎ ಪ್ಲಸ್ ಬಿ ಸೇರಿಸಿ 129 ಕ್ಯಾಂಡಲ್ಸ್. ಸೊ 129 ಕ್ಯಾಂಡಲ್ ಒಂದು 65 ಕ್ಯಾಂಡಲ್ಸ್ ಅಂದ್ರೆ ಅದ್ರ ಅರ್ಧಗೆ ಹೋಗೋಮ್ ಈಗ ಡೈರೆಕ್ಟ್ ಆಗಿ. ಒಂದು ಪಾಸಿಬಿಲಿಟಿ ಇಲ್ಲಿ ಬರುತ್ತೆ ಈಗ. ಓಕೆ, ಇಲ್ಲಿ ಇಷ್ಟಿಗೆ ಇಡೋಮ ಈಗ. ಸೊ ನಿಮಗೆ ಈ ಎ ಮತ್ತು ಬಿ ಇರುತ್ತಲ್ವಾ, ಇದು ಸಿ ಫಾರ್ಮ್ ಮಾಡ್ಬೇಕಾದ್ರೆ ಈಗ ಆಲ್ಮೋಸ್ಟ್ ಆಲ್ 61 to 81 ಮಧ್ಯೆ ಬಂದಿದೆ. ಓಕೆ, ಆಮೇಲೆ ಗ್ಯಾಪ್ನು ಫಿಲ್ಅಪ್ ಮಾಡೋ ಪೊಸಿಷನ್ ಅಲ್ಲಿ ಇದೆ. ಆಯ್ತಾ? ಒಂದು ವೇಳೆ ಗ್ಯಾಪ್ ಫಿಲ್ಅಪ್ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಈ ಗ್ಯಾಪ್ ಫಿಲ್ಅಪ್ ಮಾಡಲ್ದೇನೆ ಮತ್ತೆ ಮೇಲೆ ಹೋದ್ರೆ ನಾವು ಇದನ್ನ ವೇವ್ 3ದಲ್ಲಿ ಮೂವ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಬಹುದು. ಒಂದ್ ವೇಳೆ ಗ್ಯಾಪ್ ಫಿಲ್ಅಪ್ ಆಗಲಿಲ್ಲ ಅಂತಂದ್ರೆ. ಒಂದ್ ವೇಳೆ ಗ್ಯಾಪ್ ಫಿಲ್ಅಪ್ ಆಯ್ತು ಅಂತಂದ್ರೆ ನಾನು ಮೊದಲು ಹೇಳಿದೆ ಅಲ್ವಾ, ಅದೇ ಕಂಡೀಷನ್ ವ್ಯಾಲಿಡ್ ಆಗುತ್ತೆ. ಈಗ ಇಲ್ಲಿಂದ ಸಡನ್ ಆಗಿ ನಿಮಗೆ
81.2% ವರೆಗೆ ಇಲ್ಲ 61.8 ವರೆಗೂ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ ಹೋಗುತ್ತೆ. ಮಾರ್ಕೆಟ್ ನಮಗೆ ಫಸ್ಟ್ 61% ಇಂದ ಹಿಡಿದು 81% ವರೆಗೆ ಮಾರ್ಕೆಟ್ ನಿಮಗೆ ಇಲ್ಲಿ ಎಕ್ಸ್ ಫಾರ್ಮ್ ಮಾಡುತ್ತೆ, ಆಮೇಲೆ ಮತ್ತೆ ವೈ ಫಾರ್ಮ್ ಮಾಡುತ್ತೆ, ಆಮೇಲೆ ಮತ್ತೆ ಎಕ್ಸ್ ಫಾರ್ಮ್ ಮಾಡುತ್ತೆ, ಆಮೇಲೆ ಜೆಡ್ ಫಾರ್ಮ್ ಮಾಡಿ ನಿಮ್ದು ಮಾರ್ಕೆಟ್ಗೆ ಕ್ಲೋಸ್ ಮಾಡುತ್ತೆ. ಇನ್ ಕೇಸ್ ಇದು ವೇವ್ 2 ಆಗಿದ್ರೆ, ಓಕೆ. ಸೊ ನನಗನ್ಸುತ್ತೆ ಗ್ಯಾಪ್ ಅಂತೂ ಫಿಲ್ ಅಪ್ ಆಗೇ ಆಗುತ್ತೆ, ಈಗ ಆಗ್ಲೇಬೇಕು, ಈಗ ಬೇರೆ ದಾರಿ ಇಲ್ಲ. ಏನು ನಿಮಗೆ ಸಿ ಫೇಲ್ಯೂರ್ ಆಗ್ಬೇಕಾದ್ರೂ ಸಹ, ಸೊ ಇದು ಒನ್ ಪಾಸಿಬಿಲಿಟಿ. ಓಕೆ, ಆಮೇಲೆ ಇಲ್ಲಿಗೆ 38%ಗೆ ಬಂದು, ಓಕೆ, ಸೊ 38%ಗೆ ಬಂದು ನಿಮ್ದು ವೇವ್ 2 ಮುಗಿಯುತ್ತೆ, ಮತ್ತೆ ಮಾರ್ಕೆಟ್ ವೇವ್ ವೇವ್ 1 ಮುಗಿದು ವೇವ್ 3 ಹೋಗುತ್ತೆ. ಓಕೆ, ಇದು ಒಂದು ಪಾಸಿಬಿಲಿಟಿ ಈಗ. ಸೊ ಇದು ನಿಮಗೆ ಏನಾಗುತ್ತೆ ಅಂತಂದ್ರೆ, ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಇದು ಜೆಡ್, ಇಲ್ಲಿ ನಿಮ್ಗೆ ವೇವ್ 2 ಮುಗಿದೋಯ್ತು. ಸೊ ಇದು ಬಿ, ಇದು ಸಿ ಮೂವ್. ಸೊ ಇದು ಎ ಮೂವ್, ಇದು ಬಿ ಮೂವ್, ಆಮೇಲೆ ಇಲ್ಲಿ ಸಿನು ಮುಗಿಯುತ್ತೆ, ಜೆಡ್ ಮುಗಿಯುತ್ತೆ, ವೇವ್ 2 ಮುಗಿಯುತ್ತೆ. ಒಂದು ಪಾಸಿಬಿಲಿಟಿ ಆಯ್ತು ಈಗ. ಇನ್ನು ಒಂದೇನಂತಂದ್ರೆ, ಈಗ ಇದು ಎ, ಇದು ಬಿ ಹಿಡಿದ್ರೆ ಸಿ ನಿಮ್ಗೆ 61.8 ಬಂದಿದೆ. ಓಕೆ, ಸೊ 100% ಸಹ ನೀವು ಹಿಡಿದ್ರೆ 25, ಓಕೆ, ಸೊ 25,748, 100%. 38% ಹಿಡಿದ್ರೆ ಮತ್ತೊಂದು 100 ಪಾಯಿಂಟ್ಸ್ ಕಡಿಮೆ, ಸೊ 25,657. ನನ್ಗನ್ಸಿದ ಪ್ರಕಾರ ನೆಕ್ಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ಇವೆ ಎರಡು. ಓಕೆ, ಬಟ್ ನಾಳೆಗೆ ಎಕ್ಸ್ ಏನಾದ್ರೂ ಫಾರ್ಮ್ ಆದ್ರೆ, ಚಾನ್ಸ್ ಸಿಕ್ಕರೆ, ಯಾರಾದ್ರೂ ಮಾರ್ಕೆಟಲ್ಲಿ ಇರ್ತಿರಲ್ವಾ, ಸ್ಟಾಕ್ಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಪ್ರಾಫಿಟಬಲ್ ಇದ್ದು ಅಂತಂದ್ರೆ ಎಕ್ಸಿಟ್ ಆಗ್ಲಿಕ್ಕೆ ಬೆಸ್ಟ್ ಚಾನ್ಸ್. ಟೈಮ್ ಬೀಯಿಂಗ್ ಒಂದು 10% ಇಲ್ಲ 5%, 6% ಪ್ರಾಫಿಟ್ ಅಲ್ಲಿ ಇದ್ರೆ ಎಕ್ಸಿಟ್ ಆಗ್ಲಿ. ಓಕೆ, ಒಂದ್ ವೇಳೆ ಇದು ಎಕ್ಸ್ ಫಾರ್ಮ್ ಆದ್ರೆ ಆಮೇಲೆ ರಿಟ್ರೇಸ್ಮೆಂಟ್ ಹಾಕಿಬಿಟ್ಟಿರಿ, ನಿಮ್ಗೆ ಇದು 81.2%ಗಿಂತ ಹೆಚ್ಚಿಗೆ ಹೋಗಲ್ಲ. ಓಕೆ, ಇನ್ ಕೇಸ್ ನಿಮಗೆ ಇದೇ ಸಿ ಇಲ್ಲಿಗೆ ಮುಗಿದಿದ್ದು 61 ಮತ್ತೆ 100% ಒಳಗಾಗಿನೇ ಏನಾದ್ರೂ ಮುಗಿದಿದ್ರೆ, ಇಲ್ಲಿಂದ 81.2%ಗಿಂತ ಹೆಚ್ಚಿಗೆ ರಿಟ್ರೇಸ್ ಆಗ್ಬೇಕದು. ಓಕೆ, ಹಾಗೇನಾದ್ರೂ ರಿಟ್ರೇಸ್ಮೆಂಟ್ ಆಗಿ ಮತ್ತೆ ಮೇಲ್ಗಡೆ ಹೋದ್ರೆ ನಿಮ್ದು ಈ ಗ್ಯಾಪ್ ಫಿಲ್ ಅಪ್ ಆಗಲ್ಲ, ಆಮೇಲೆ ನಿಮ್ದು ವೇವ್ 3 ಕಂಟಿನ್ಯೂಷನ್ ಅಲ್ಲಿ ಆಗುತ್ತೆ. ಸೊ ಇದು ನನಗೆ ಗೊತ್ತಿರೋ ಪ್ರಕಾರ ಆಲ್ ಪಾಸಿಬಲ್ ವೇಸ್ ನಿಫ್ಟಿ 50 ಅಲ್ಲಿ. ಓಕೆ, ಈಗ ಬ್ಯಾಂಕ್ ನಿಫ್ಟಿಲಿ ಹೋಗುವ, ಏನು ಕನ್ಫ್ಯೂಷನ್ಸ್ ಇಲ್ಲ. ಸೊ ನಾವು ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ, ಸ್ವಲ್ಪ ಕೆಳಗಡೆ ಬರಬಹುದು ಅಂತ ಹೇಳಿದೆ ಎ ಬಿ ಸಿ, ಅದು ಬಂದಿದೆ. ಇದು ಕ್ವೈಟ್ ನ್ಯಾಚುರಲ್. ಇದು ನಿಮ್ಗೆ ಫಿಫ್ತ್ ವೇವ್ 2 ಫಾರ್ಮ್ ಮಾಡ್ತಾ ಇದೆ. ಸೊ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ನೀವು 61% ಆರ್ 81% ವರೆಗೂ ನೀವು ಫಾಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ ಆಯ್ತಾ, ಸೊ ಇದು ನಿಮ್ಗೆ 61% ವರೆಗೂ ಬರಬಹುದು. ಸೊ ಈಗ 50% ಬಂದಿದೆ. ಸೊ ನಾಳೆಗೆ 61% ವರೆಗೂ ಬರಬಹುದು, ಇಲ್ಲ 81% ವರೆಗೂ ಬರಬಹುದು, ಇಲ್ಲ ನಿಮ್ಗೆ ಎ ಬಿ ಸಿ ಡಬ್ಲ್ಯೂ ಎಕ್ಸ್ ವೈ ಆಗಿದೆ. ಸಿ ಒಂದ್ ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿ ಡಬ್ಲ್ಯೂ ಇದು ಇಲ್ಲಿ ಡಬ್ಲ್ಯೂ ಆಗಿ ಇದು ಎಕ್ಸ್ ಫಾರ್ಮ್ ಆಗಿ ಮತ್ತೆ ವೈ ಕೆಳಗಡೆ ಬರೋ ಚಾನ್ಸಸ್ ಇದೆ.
ಓಕೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ ಏನು ಟೆನ್ಷನ್ ತಗೋಂಥದ್ದು ಏನಿಲ್ಲ, ಯಾಕಂದ್ರೆ ಇದು ನಿಮಗೆ ಅಪ್ಸೈಡ್ ಮೂಮೆಂಟ್ ಕೊಡುತ್ತೆ. ಸೊ ಇಲ್ಲಿ ಎಕ್ಸಿಟ್ ಆಗೋ ಚಾನ್ಸಸ್ ಅಂದ್ರೆ ಪ್ಯಾನಿಕ್ ಆಗಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿರೋ ಸ್ಟಾಕ್ಸ್ ನ ಎಕ್ಸಿಟ್ ಆಗ್ಲಿಕ್ಕೆ ಹೋಗ್ಬಿಡಿ. ಅದು ನಿಮ್ಗೆ 81% ವರೆಗೂ ರಿಟ್ರೇಸ್ ಆದ್ರೂ ಸಹ ಎಕ್ಸಿಟ್ ಆಗೋ ಚಾನ್ಸಸ್ ಎಕ್ಸಿಟ್ ಆಗುವಂತದ್ದು ಏನ್ ಪ್ಯಾನಿಕ್ ಸಿಚುವೇಶನ್ ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲ. ಓಕೆ. ಸೊ ನೀವು ನಿಫ್ಟಿಯಲ್ಲಿರೋ ಸ್ಟಾಕ್ಸ್ ನ ಮಾತ್ರ ಸ್ವಲ್ಪ ಥಿಂಕ್ ಮಾಡಿ. ಸೊ ಇದು ಇಷ್ಟೇ, ಇದ್ರ ಬಗ್ಗೆ ಹೆಚ್ಚಿಗೆ ಡೀಟೇಲ್ಸ್ ಆಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದು ತುಂಬಾ ಕ್ಲಿಯರ್ ಇದೆ. ಇದು ಆ ನಿಫ್ಟಿ ಚಾರ್ಟ್ ತರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಚಾರ್ಟ್ ಇಲ್ಲ ಬ್ಯಾಂಕ್ ನಿಫ್ಟಿ ತುಂಬಾ ಕ್ಲಾರಿಟಿ ಇದೆ. ಸೊ ಇದು ನಿಮಗೆ ಮ್ಯಾಕ್ಸಿಮಮ್ 61% ವರೆಗೂ ಬರ್ಬೋದು, 81% ವರೆಗೂ ಆದ್ರೂ ಬರ್ಬೋದು. ಓಕೆ. ಸೊ ಈಗ ನಾವು ಫಾರೆಕ್ಸ್ ಅಲ್ಲಿ ಹೋಗೋಣ, ಬಿಟ್ಕಾಯಿನ್ ಅಲ್ಲಿ ಹೋಗೋಣ. ಗೋಲ್ಡ್ ಅಲ್ಲಿ ನೋಡಿ, ಈ 38.2% ಇದೆಯಲ್ವಾ, ಇದು ತುಂಬಾ ಕ್ರಿಟಿಕಲ್ ರೇಷಿಯೋ. ಈಗ ಯಾಕೆ ಕ್ರಿಟಿಕಲ್ ರೇಷಿಯೋ ಅಂತಂದ್ರೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ತುಂಬಾ ಚೆನ್ನಾಗಿ ಮೂವ್ ಮಾಡುತ್ತೆ, ಇದರಿಂದ ಕೆಳಗಡೆ ಬಂದ್ರೆ ತುಂಬಾ ಚೆನ್ನಾಗಿ ಫಾಲ್ ಆಗುತ್ತೆ. ಸೊ ಅದಕ್ಕಾಗಿ ಇದು ನನಗೆ ಕ್ರಿಟಿಕಲ್ ಅನಿಸ್ತಾ ಇದೆ ಒಂದು. ಆಮೇಲೆ ಎರಡನೇದು ಏನಂತಂದ್ರೆ, ನಾನೀಗ 1 hour ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಡಬ್ಲ್ಯೂ ಅಂತ ರೀಡ್ ಮಾಡಿದ್ದೀನಿ, ಇದನ್ನ ಎಕ್ಸ್ ಅಂತ ರೀಡ್ ಮಾಡಿದ್ದೀನಿ, ಇದನ್ನ ವೈ ಅಂತ ರೀಡ್ ಮಾಡಿ, ಇದನ್ನ ಎಕ್ಸ್ ಅಂತ ರೀಡ್ ಮಾಡಿ, ಇದನ್ನ ಜಡ್ ಅಂತ ರೀಡ್ ಮಾಡಿದ್ದೀನಿ ಈಗ. ಓಕೆ. ಹಾಗಿದ್ದಾಗ ಮೂವ್ಮೆಂಟ್ಸ್ ಎಲ್ಲಾನು ಮುಗಿದಿದೆ ಈಗ. ಸೊ ಈಗ ಏನೇ ಇದ್ರು ಒಂದ್ ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ಆಗ್ಬೇಕು. ಓಕೆ. ಅವಾಗ ಏನಾಗುತ್ತೆ, ಇದು ಕಂಪ್ಲೀಟ್ 0ದಿಂದ ಇದು ಡಬ್ಲ್ಯೂ ಆಗಿ, ಇಲ್ಲಿ ನಿಮ್ಗೆ ಎಕ್ಸ್ ಆಗಿ, ಮತ್ತೆ ವೈ ಆಗಿ, ಇಲ್ಲಿ ಎಕ್ಸ್ ಆಗಿ, ಇಲ್ಲಿ ಕೆಳಗಡೆ ಜಡ್, ಮತ್ತೆ ಈ ತರ ಬರೋ ಚಾನ್ಸಸ್ ಇದೆ. ಬಟ್ ಮಾರ್ಕೆಟ್ ಒಂದ್ ಸ್ವಲ್ಪ ಈಗ ನಿಮ್ಗೆ ರಿಟ್ರೇಸ್ ಆಗ್ಬೇಕು. ರಿಟ್ರೇಸ್ ಆಗದೆ ಏನು ಮಾಡಕ್ ಬರಲ್ಲ. ಓಕೆ. ಇಲ್ಲಿಗೆ ಡಬ್ಲ್ಯೂ ಅಂತ ಮಾಡಿ, ಇದನ್ನ ಎಕ್ಸ್ ಅಂತ ಮಾಡುವ. ಇದು ಎಕ್ಸ್ ನಮಗೆ ಇದು 5 ಮೂವ್ ಇರೋದರಿಂದ ಈಗ 5-3-5 ಮೂವ್ ಅಲ್ಲಿ ಹೋಗ್ಬೋದು. ಸೊ ಈಗ ಇದು 1 2 3 4 5 6 7 ಮೂವ್ಸ್ ಹೋಗ್ಬೋದು, ಇಲ್ಲ 11 ಮೂವ್ಸ್ ಹೋಗ್ಬೋದು. ಓಕೆ. ಸೊ ನಿಮಗೆ ಒಂದು 61% ವರೆಗೂ ಮಾರ್ಕೆಟ್ ಮೂವ್ ಆಗಬಹುದು, ಇಲ್ಲ 81% ವರೆಗೂ ಮಾರ್ಕೆಟ್ ಮೂವ್ ಆಗಬಹುದು ಅಪ್ ಸೈಡ್ ಹೋದ್ರೆ. ಓಕೆ. 50% ಇಂದ ಹೋಗುದು. ಎಕ್ಸ್ ನಿಮ್ಗೆ 38% ಇಂದ ಹೋಗುತ್ತೆ. 38 61 81 ಎಲ್ಲಿಯಾದ್ರೂ ನಿಮ್ದು ಎಕ್ಸ್ ಮುಗಿಬಹುದು. ಬಟ್ ಒಂದೇನ್ ಗೊತ್ತಾ, ಎಕ್ಸ್ ನಿಮ್ಗೆ ಐಡೆಂಟಿಫೈ ಮಾಡ್ಬೇಕಾಗಿರೋದು ಹೆಂಗಂತಂದ್ರೆ 30 ಕ್ಯಾಂಡಲ್ಸ್ ಇದೆಯಾ. ಸೊ ಎಕ್ಸ್ ನಿಮಗೆ ಮ್ಯಾಕ್ಸಿಮಮ್ 15 ಕ್ಯಾಂಡಲ್ಸ್ ತಗೋತೆ. ಅದ್ರ ಅರ್ಧ ತಗೋತ್ತೆ. ಆಮೇಲೆ ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ. ಇನ್ನು ನಮ್ಗೆ ಯಾವುದು ಸ್ಪೀಡ್ ಇಲ್ಲ ಇದರಲ್ಲಿ. ಓಕೆ. ಸೊ ತುಂಬಾ ಕ್ರಿಟಿಕಲ್ ಟೈಮ್ ಅಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ಇದನ್ನ ನೋ ಟ್ರೇಡಿಂಗ್ ಝೋನ್ ದಲ್ಲಿ ಇದೆ ಈಗ ಅಂತ. ಒಂದ್ ವೇಳೆ ನಿಮ್ಗೆ 38 ಪಿಂದ ಕೆಳಗಡೆ ಬಂದ್ರೆ ನೀವು ಎಂಟರ್ ಆಗ್ಬೋದು, ಇಲ್ಲ ಅಂತಂದ್ರೆ ಈ ರಿಟ್ರೇಸ್ಮೆಂಟ್ ವರೆಗೂ ವೇಟ್ ಮಾಡಿ. ಸೊ ಇದು ಗೋಲ್ಡ್ ಅಲ್ಲಿ. ಈಗ ಬಿಟ್ಕಾಯಿನ್ ಅಲ್ಲಿ ನೋಡುವ. ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ ನಾವು ಇಲ್ಲೊಂದು ಒಂದು ಇದು ಮಾಡಿದ್ವಿ. ಬಟ್ ಈಗ ಏನಾಗ್ತದೆ ಅಂತಂದ್ರೆ, ಈಗ ಅದು 50% ವರೆಗೂ ರಿಟ್ರೇಸ್ ಆಗ್ಲಿಕ್ಕೆ ನೋಡ್ತಾ ಇದೆ ಈಗ. ಓಕೆ. ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ಸೊ ಈಗ 50%ಗೆ ಟಚ್ ಆಗಿದೆ. ಸೊ VO4 ಆಯ್ತಾ, ಮ್ಯಾಕ್ಸಿಮಮ್ ಇದೀಗ. ಇದು ನಮ್ಗೆ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇಲ್ಲ ಅನ್ಸುತ್ತೆ. 1 2 ಓಕೆ, ಲೀಡಿಂಗ್ ಇದೆಯಾ? ಒಂದು ನಿಮಿಷ. ಓಕೆ, ಲೀಡಿಂಗ್ ಅಲ್ಲಿ ಇದೆ. ಸೊ ಲೀಡಿಂಗ್ ಅಲ್ಲಿ ಇದ್ದದಕ್ಕೆ ನೀವು 61% ವರೆಗೂ ವೇಟ್ ಮಾಡಿ. 61% ವರೆಗೂ ಮ್ಯಾಕ್ಸಿಮಮ್ ಇದು ಫಾಲ್ ಆಗ್ಬೋದು, ಅಂದ್ರೆ 88,368 ವರೆಗೂ ಫಾಲ್ ಆಗ್ಬೋದು. ಇದನ್ನ ನಾವು ರೀಡ್ ಮಾಡಿದ್ರೆ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವೈ ಫಾರ್ಮ್ ಆಗಿದೆ. ಇನ್ನೊಂದು ಎಕ್ಸ್ ಫಾರ್ಮ್ ಆಗ್ಬಹುದು.
ಆಮೇಲೆ ಜೆಡ್ ಫಾರ್ಮ್ ಆಗ್ಬೋದು, ಒಂದು ಪಾಸಿಬಿಲಿಟಿ. ಇಲ್ಲ ಅಂತಂದ್ರೆ ಇವೆರಡು ಆಗೋದಿಲ್ಲ, ಇದೇ ಇಲ್ಲಿವರೆಗೂ ಡ್ರ್ಯಾಗ್ ಆಗುತ್ತೆ, ಸ್ಲೋಲಿ ಇಲ್ಲಿ ಬರುತ್ತೆ, ಆಮೇಲೆ ಸಡನ್ ಆಗಿ ನಿಮ್ಗೆ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ. ವೇವ್ 4 ಮುಗಿದ್ಮೇಲೆ ವೇವ್ 5 ಮತ್ತೆ ಅಪ್ ಸೈಡ್ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ 4 ಇಂಪಾರ್ಟೆಂಟ್ ಮಾರ್ಕೆಟ್ಸ್ ಬಗ್ಗೆ ಹೇಳಿದ್ದೀನಿ. ನಿಫ್ಟಿಯಲ್ಲಿ ತುಂಬಾ ಟೈಮ್ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು. ಸೊ ನಿಮ್ಮ ಒಪಿನಿಯನ್, ನಮ್ಮ ಅನಾಲಿಸಿಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಯಾಕೆಂತಂದ್ರೆ ನನಗೆ ಫರ್ದರ್ ಇಂಪ್ರೂವೈಸೇಷನ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನೀವೆಲ್ಲರೂ ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ನೋಟ್ಸ್ ಮಾಡ್ಕೋತಾ ಇದ್ದೀರಾ ಅಂತ ತಿಳ್ಕೊತೀನಿ. ಓಕೆ, ಸೊ ಮತ್ತೆ ಏನಾದರೂ ಚೇಂಜಸ್ ಇದ್ರೆ ನನಗೆ ಭೇಟಿ ಆಗುವ. ಥ್ಯಾಂಕ್ ಯು.